ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗ. ನಾ ಇವತ್ತು ಏನ್ ಹೇಳಕ್ ಹೊಂಟಿನಪ್ಪ ಅಂತಂದ್ರ ಒಂದ್ ಎಕರೆಯಲ್ಲಿ ಬೆಳಿಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ನೋಡ್ರಿ, ಈಗ ಬೇಸಿಗೆ ಕಾಲ ಐತಿ. ಅಂದ್ರೆ ಬೇಸಿಗೆ ಕಾಲ ಅಂದ್ರ ಮೇ ಎಂಡಿಂಗ್ ಅಂದ್ರ ಕಿರ್ಕತ್ ಚಾಲು ಹೋಗಿ ಈಗ ರೋಣಿ ಮಳಿ ಹೊಡ್ತಲ್ರಿ. ಆ ಟೈಮ್ ನಲ್ಲಿ ಯಾವ ತರಕಾರಿ ಹಾಕ್ತಾ ಇದ್ದ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಒಂದ್ ಎಕರೆಯಲ್ಲಿ ಎಷ್ಟಾಗುತ್ತೆ ಅಂತ. ವಿಡಿಯೋ ಕೊನೆತನ ನೋಡ್ರಿ, ಯಾರು ಸ್ಕಿಪ್ ಮಾಡ್ಬೇಡ್ರಿ. ಅರ್ಧಂಬರ್ಧ ನೋಡ್ರ ತೇಲ ಹೆಂಗ್ ಸಾಲ ಬಿಡ್ಬೇಕು, ಹೆಂಗ ಎಷ್ಟ್ ಪೆಟ್ಟಿಗೆ ಊರ್ಬೇಕು ಎಲ್ಲಾ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ. ಎಲ್ರು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಇದು ಹಾದ್ ಬೆಳಿ ಹತ್ತಿ ಹೊಲ ಐತ್ರಿ. ಹತ್ತಿ ಹೊಲ ಐತಂಪ ಅಂತಂದ್ರ ಇದಕ್ಕ ಟ್ಯಾಕ್ಟ್ರಿ ನೇಗಿಲ್ ಹೊಡೆದಿ, ಟ್ಯಾಕ್ಟ್ರಿ ಗಾಯನ ಹೊಡೆದೇವ್ರಿ. ಹೊಡೆದ ಕಸಿಂದ ಸೀದಾ ನಾಗೇಣ್ ದಿಡ್ಲಿ ಅಂತ ಸೀದಾ ಸಾಲ ಬಿಡ್ಬೇಕಂದೇವ್. ಬಟ್ ಸಾಲ ಇದ್ರ ಬೀಳಲಾಗಿವ್ರಿ. ಯಾಕಪ್ಪ ಅಂತ ಫುಲ್ ಹೊಲ ಮೆತ್ತಗೈತ್ರಿ, ಗುಮ್ಮಿಗ್ ಬಿದ್ದಿ ಅದಕ್ಕೆ ಬರ್ಲಾಗಿವ್ರಿ. ಅದಕ್ಕೆ ಫುಲ್ ಏನ್ ಮಾಡ್ದೇವ್, ನಾಗೇಣ ಫುಲ್ ಒಂದ್ ಸಾರಿ ಗಾಳಿ ಹೊಡೆದೇವ್ ನೋಡ್ರಿ. ನಾಗೇಣ ಅಂದ್ರ ಕುಂಟಿ ಅಂತಲ್ರಿ, ಕುಂಟಿದಿನ್ ಸ್ವಲ್ಪ ದೊಡ್ಡದು ಆ ಗಾಳಿ ಅಂತ ಫುಲ್ ಒಂದ್ ಸಾರಿ ಗಳೆ ಹೊಡೆದೇವ್ರಿ. ಹೊಡೆದ ಕಸಿಂದ ಏನ್ ಮಾಡ್ದೇವ್ ಅಂದ್ರ ನಾಗೇಣದಿಂದ ಪೂರಾ ಒಂದ್ ಎಕರ 1 ಗಂಟಾ 1.5 ಗಂಟಾ ಹೋಯ್ತ್ರಿ ಒಂದ್ ಸಾಲ ಹೊಡ್ಯಾದಕ್ಕ. ಆಮೇಲ ಕೊಳಿ ಬಿಟ್ಟ ಕಸಿಂದ ಅವಕ್ಕ ಸ್ವಲ್ಪ ನೀಡ್ಸೇವ್ ಅಂತೇಳಿ ಸೀದಾ ನಾವು ಹೋದೇವ್ರಿ ನೀರ್ ಕುಡ್ಸಕ. ನೀರ್ ಕುಡ್ಸಿ ಹೆಂಗ್ ಮತ್ ಸಾಲ ಬಿಡ್ಬೇಕಂತ ಇಲ್ಲಿ ನಮ್ ಹೊಲದ ಬಾಜುನೇ ಹೊಲ ಐತ್ರಿ. ಇಲ್ಲಿ ನೋಡ್ಬೋದ್ರಿ, ಅಲ್ಲಿ ಮಾವಿನ ಗಿಡ ಎಸವಂದ ಸುಮ್ ಇಲ್ಲ ಅಂದ್ರ ಒಂದು 10-15 ಗಿಡ ಅಂದ್ರ 15-20 ಗಿಡ ಅವರಿ. ಮಾವಿನ ಗಿಡನೇ ವೆರೈಟಿ ಅಷ್ಟವ ನೋಡ್ರಿ. ಅದ್ರಾಗ ಎಲ್ಲಾ ರೀತಿಲಿ ಮಾವಿನ ಗಿಡ ಅವರಿ. ಈ ಮಾವಿನ ಗಿಡ ಇಲ್ಲ ಅನ್ನೋದಿಲ್ರಿ, ಎಲ್ಲಾ ಕಡ್ದಾರ. ನಿಮಗ್ ತೋರ್ಸ್ಬೋದಿತ್ತು, ನಾವ್ ತೋರ್ಸಕ್ಕಾಗಿಲ್ಲ. ನಾವ್ ವಿಡಿಯೋ ಮಾಡಿದಿಲ್ರಿ. ಹಣ್ಣಿದ್ದು ಎಲ್ಲಾ ಇದು ತೋರ್ಸ್ಬೇಕು, ಎಲ್ಲಾ ವೆರೈಟಿ ಇದ್ದು ಅದ್ರ ಬಟ್ ವಿಡಿಯೋ ಮಾಡಿಲ್ರಿ. ಮುಂದ್ ವಿಡಿಯೋ ಮಾಡ್ತೀನಿ ತೋರಿಸ್ತೀನಿ. ಹಂಗ ನಾವು ಸ್ವಲ್ಪ ತಣ್ಣಗ್ ನೀರ್ ಕುಡ್ದಿ ಇಂತ ಬ್ಯಾಸ್ಗ್ಯಾಗ ಹೌಸ್ ಮಾಡಿಟ್ರ ನೋಡ್ರಿ, ಅವ್ರಿಗೆ ಒಳ್ಳೆ ಪುಣ್ಯ ಹತ್ಲಿ ಅಂದಂಗ ಆತ ನೋಡ್ರಿ. ಬ್ಯಾಸ್ಗ್ಯಾಗ ನೀರ್ ಇರೋದೇ ದೊಡ್ಡ ಮಾತ್ರಿ. ಅದಕ್ಕಾಗ ನೀರ್ ಕುಡ್ಸಿ ನಾವ್ ಹೊಂಟೇವ್ರಿ ನಮ್ ಹೊಲದ ಕಡೆಗ. ನೋಡ್ಬೋದ್ರಿ ಎಷ್ಟ್ ಗಿಡ ಅವ ನೋಡ್ರಿ. ಅಲ್ಲಿಂದ ಬಂದ್ ಸೀದಾ ನಾವು ತಾಟ್ ಹಿಡ್ಕೊಂಡ್ ಕೂತೇವ್ರಿ. ಯಾಕಪ್ಪ ಅಂದ್ರ ಊಟ ಮಾಡಕ ಟೈಮ್ ಇಲ್ಲ ಅಂದ್ರ 12:30 ಆಗಿತ್ರಿ. ಹೊಟ್ಟಿ ಅಂತೂ ಫುಲ್ ಹಸ್ದಿತ್ತು. ಅದಕ್ಕೆ ಬಂದು ಊಟ ಕೂತೇವ್ರಿ ನಮ್ಮ ಅಣ್ಣ, ನಾನು ಮತ್ತ ನಮ್ ಗೌಡ್ರು. ಊಟ ಗಿಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ ನಾ ಹೊಂಟ ನೋಡ್ರಿ. ನೀರ್ ಕುಡ್ಸಕ್ ಹೋಗಿದಲ್ರಿ, ಅಲ್ಲಿದೆ ಹೋಗಿ ಒಂದು ನೇಗಿಲ್ ತಗೊಂಟಿನ್ ನೋಡ್ರಿ. ನಂಬಲ್ಲಿ ಯಾಕಪ್ಪ ಅಂದ್ರ ನೇಗಿಲ್ ಇದ್ದಿಲ್ಲ, ಅದಕ್ಕೆ ಈಗ ಅವ್ರ ಬಲ್ಲಿ ಹೋಗಿ ನೇಗಿಲ್ ತಗೊಂತೀನ್ರಿ. ನಂಬಲ್ಲಿ ಇನ್ನ ಎತ್ಗಳು ಸಣ್ಣವರಿ, ಇವು ಬ್ಯಾರೆದವ್ರು ಎತ್ಗಳು. ಅವ್ರನ್ನ ಎತ್ಗಳು ತಂದಿ ಎಲ್ಲಾ ಹೊಡಿಗತ್ತಿದವು. ನಮ್ಮ ಇನ್ನ ಸಣ್ಣವ. ನಾನು ವಿಡಿಯೋ ಮಾಡಿ ಹಾಕ್ತೇನ್ರಿ, ನೋಡಕತ್ರಿ. ಆಮೇಲ ಈಗ ಹೋಗಿ ಸಾಲ ಬಿಡ್ತೇವೆ ನೋಡ್ರಿ. ಈಗ ನೋಡ್ರಿ, ನಾವು ಸಾಲ ಬಿಡುತ್ತೇವೆ ಎದರಪ್ಪ ಅಂತಂದ್ರ ನೇಗಿಲಿಂತ. ಯಾಕಂದ್ರ ನಾಗೇನಿಂತ ಸಾಲ ಬೀಳಲಾಗಿವ್ರಿ ನಮ್ ಹೊಲ್ದಾಗ. ಅದಕ್ಕೆ ನಾವು ನೇಗಿಲಿಂದ ಸಾಲ ಬಿಡುತ್ತೇವ್. ನಾಗೇನಿಂದ ಒಂದ್ ನಾಗೇನಿಂದ ಬಿಟ್ಟಿ ಒಂದಕ್ಕ ಸಾಲ ಹಾಕೋತೇವ್ ನೋಡ್ರಿ. ಅಂದ್ರ ಒಂದ್ ಬಿಟ್ಟು ಒಂದು ಅಂದ್ರ ಒಂದ್ 4-6-7 ಫೀಟ್ ಆಗ್ತದ್ರಿ. ಅಷ್ಟ್ ಬಿಡುತ್ತೇವ್ ನೋಡ್ಬೋದ್ರಿ. ಪೂರಾ ಎಲ್ಲಾ ಸಾಲ ಗೀಲ ಎಲ್ಲಾ ಮುಗಿಕ್ ಹೊಂಟಿವು. ನಾವು ಅರ್ಧ ಎಕರೆ ಬೀಜ ಉರಿಗುತ್ತೇವ್ರಿ. ಯಾವ ಬೀಜ ಉರಿಗುತ್ತೇವ್ ಅಂತ ಎಲ್ಲಾ ಈ ವಿಡಿಯೋದಾಗ ಮಾಹಿತಿ ಹೇಳ್ತೀನಿ ನೋಡ್ರಿ. ಕೆಲವೊಬ್ರು ನೀರ್ ಹುಡ್ಕಸಿಂದ ಬೀಜ ಊರ್ತಾರ, ನಾವ್ ಹಂಗಲ್ರಿ. ನೀರ್ ಹುಡ್ಲಾರ್ದೇನೆ ಬೀಜ ಉರ್ಗುತ್ತೆ. ಯಾಕಪ್ಪಾ ಅಂತಂದ್ರ ನಮ್ ಹೊಲಾನು ಜರ ಸವಂತಾಳ ಇಲ್ರಿ, ಅಂದ್ರ ಹೊಡ್ಡ ಟಿಗ್ಗಾವರಿ, ಒಂದ್ ಲೆವೆಲ್ ಇಲ್ಲ. ಅದಕ್ಕೆ ನಾವು ಮೊದಲು ಬೀಜ ಊರಿ ನೀರ್ ಬಿಡುತ್ತೇವ್ ನೋಡ್ರಿ. ಎಸ್ ಫೀಟಿಗೆ ಹಾಕುತ್ತೇವಪ್ಪ ಅಂದ್ರ 2 ಫೀಟಿಗೆ ಒಂದು ಬೀಜ ಉರುಗುತ್ತೇವ್ ನೋಡ್ರಿ. ನೋಡ್ಬೋದು ಎಲ್ಲಾ ಕಾಣತ್ತಲ್ರಿ ವಿಡಿಯೋನಿ. 2 ಫೀಟಿಗೆ ಒಂದ್ ಬೀಜ ಊರಿ ಒಂದ್ ಕಡ್ಗಿ ತೊಗೊಂಡಿದೇವ್ರಿ. ಒಂದ್ 2 ಫೀಟ್ ಕಡ್ಗಿ ಮಾಡಿ ಹತ್ತಿ ಹಾಕಿ ಬೀಜ ಉರುಗುತ್ತೇವ್ರಿ. ಆಲ್ರೆಡಿ ಬೀಜ ಊರ್ಕಸಿಂದ ನಾವು ನೀರ್ ಬಿಟ್ಟೇವ್ರಿ. ಒಂದು ಅರ್ಧ ನೀರ್ ಬಿಟ್ಟೇವ್ರಿ. ಅರ್ಧಕ್ಕ ಏನ್ ಮಾಡ್ತಂದ್ರ ಪೂರಾ ಮಳಿ ಬಂತ್ರಿ. ನಾವ್ 1 ಎಕರೆ ಸಾಲ ಬಿಟ್ಟಿದೇವ್ರಿ. ಅದ್ರ ಅರ್ಧ ಎಕರೆ ಹಚ್ಕೋತೀವ್ರಿ. ಯಾಕಪ್ಪ ಅಂದ್ರ ಸ್ವಲ್ಪ ನೀರಿನ ಶಾರ್ಟೇಜ್ ಐತ್ರಿ. ಅದಕ್ಕಾಗಿ ಅರ್ಧ ಎಕರೆ ಹಚ್ಕೋತೀವ್ರಿ. ಯಾವ ಬೀಜ ಅಂತ 2 ಫೀಟಿನ ಕಡ್ಗಿ ತಗೊಂಡಿ ಒಂದು ಉರುಗುತ್ತೇವ್ ನೋಡ್ರಿ. ಎಲ್ಲಾ ಕಾಣಕತ್ರ ಚಂದ ಕ್ಲಿಯರ್ ಆಗಿ ತೋರ್ಸಕತ್ತಿದೇವ್. ಹಂಗಾಗಿ ಬೀಜ ಯಾವ ಅಂತ ಈಗ ಹೇಳ್ತೀನಿ ನೋಡ್ರಿ. ಯಾವ್ದಪ್ಪ ಅಂದ್ರ ಆರ್ತಿ ವಿನ್ನರ್ ಸ್ಪೀಡ್ ಗುಡ್ ಸ್ಪೀಡ್ ಬೆಟರ್ 2 ಅಂತದ್ರಿ. ಇದು 500 ಗ್ರಾಮ್ ಬರ್ತದ್ರಿ. ಎಷ್ಟಪ್ಪ ಅಂತಂದ್ರ ಇದಕ್ಕ 700 ರೂಪಾಯಿ ಪಾಕೆಟ್ ಅದ ನೋಡ್ರಿ. ಇದಕ್ ನೋಡ್ರಿ ಒಂದ್ಸಲ ಗಳೆ ಹೊಡೆದಾಯ್ತು, ನೇಗಿಲ್ ಬಿಟ್ಟು ಸಾಲ ಬಿಡೋದೈತ್ರಿ, ಬೀಜ ಊರೋದಾಯ್ತು. ನಿಮ್ಗೆ ಯಾವ್ದು ಪಾಕೆಟ್ ಅಂತ ಹಿರಿ ಬೀಜದ ಅದು ತೋರ್ಸಿನಿ. ಬಟ್ ಎಲ್ಲಾ ಆಗ್ಯದ್ರಿ. ಈಗ ಸ್ವಲ್ಪ ಸದ್ಯಕ್ಕೆ ಈಗ ನೀರ್ ಹುಡ್ಕಸಿಂದ ಬಿಟ್ಟು ಬಿಡೋದ ನೋಡ್ರಿ. ನೀರ ಸ್ವಲ್ಪ ಸಣ್ಣ ಬಿಡ್ರಿ. ಯಾಕಪ್ಪ ಅಂತಂದ್ರ ಬೀಜ ಹರ್ಕೊಂಡ್ ಹೋಗ್ಬಾರ್ದು ಅಂತೇಳಿ ಸ್ವಲ್ಪ ಸಣ್ಣ ಬಿಡ್ರಿ. 8-10 ಕೌಲಿಗ್ ಬಿಡ್ರಿ. ಒಮ್ಮೆ ದೂರ ಇತ್ತಂದ್ರ ಪರವಾಗಿಲ್ಲ, ಸನಿ ಇತ್ತಂದ್ರ ಸ್ವಲ್ಪ ಸಣ್ಣ ಬಿಡ್ಬೇಕ್ರಿ. ಯಾಕಪ್ಪ ಅಂದ್ರ ಬೀಜ ಹರ್ಕೊಂಡ್ ಹೋಗ್ತಾವ. ಈಗ ಏನಿಲ್ರಿ, ಮುಂದ ಈಗ ಇದಕ್ಕ ಸ್ವಲ್ಪ ಎತ್ತ ಬಳಕ ಯಾವ ರೀತಿ ಮೇಂಟೆನೆನ್ಸ್, ಹೆಂಗ್ ಕಟಿಗಿ ಊರೋದು ಎಲ್ಲಾ ಮುಂದಿನ ವಿಡಿಯೋದಾಗ ಹೇಳ್ತೇವ್ರಿ. ಇದು ಎತ್ತರ ಸ್ವಲ್ಪ ಬೆಳಿ ಮ್ಯಾಗ ಬರೋಣ. ಎಲ್ಲರೂ ದಯವಿಟ್ಟು ಈ ಐಡಿಗ ಫಾಲೋ ಮಾಡ್ರಿ. ಎಲ್ಲಾ ರೈತರು ವಿಡಿಯೋದಾಗ ಕಾಯಿಪಲ್ಯ ಯಾವ ರೀತಿ ಬೆಳೆದಂತ ಎಲ್ಲಾ ತೋರಿಸ್ತೀನಿ. ಮತ್ತ ಮುಂದಿನ ವಿಡಿಯೋದಾಗ ಇದ್ರ ನೆಕ್ಸ್ಟ್ ಪಾರ್ಟ್ ನೋಡಮ್ರಿ. ಇದು 1ನೇ ಪಾರ್ಟ್ ಐತ್ರಿ. ಈಗ ಇನ್ನೂ ಒಂದ್ ಥೋಡೆ ದಿನ ಬಿಟ್ಟು ವಿಡಿಯೋ ಬರ್ತಾರ ಇದ್ರದ್ದು ಬೆಳಿ ಎದ್ ಬಳಕ. ಅದಕ್ಕೆ ಅವಾಗ ಮುಂದೆ ಹೆಂಗಪ್ಪ ಅಂದ್ರ ತಂತಿ ಹೆಂಗ್ ಹೊಡಿಬೇಕು, ಕಟ್ಟಿಗೆ ಹೆಂಗ್ ಹೊಡಿಬೇಕು ಎಲ್ಲಾ ಸಂಪೂರ್ಣ ಮಾಹಿತಿ ಹೇಳ್ತೀನ್ರಿ. ಎಲ್ರಿಗೂ ನಮಸ್ಕಾರ. ಮತ್ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ.